ಚಿಕ್ಕಬಳ್ಳಾಪುರ ನಗರದಲ್ಲಿ ಉತ್ತಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಸದ್ದು ಮಾಡಿ ಪ್ರತಿ ವರ್ಷ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ 100ಕ್ಕೆ 100 ಫಲಿತಾಂಶ ನೀಡುತ್ತಾ ಬಂದಿರುವ ಸಂಸ್ಥೆ ಬೆಸ್ಟ್ ಪಿಯು ಮತ್ತು ಪದವಿ ಕಾಲೇಜು ವಿದ್ಯಾಸಂಸ್ಥೆ. ಕಳೆದ ವರ್ಷವೂ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲೇ ಹೆಸರು ಮಾಡಿತ್ತು. ಅಂತಹವರನ್ನು ಕಾಲೇಜಿನಲ್ಲಿ ಇಂದು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಾಗೆಯೇ ಪದವಿ ಮತ್ತು ದ್ವಿತೀಯ ಪಿಯು ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಸ್ಫೂರ್ತಿ ಎಂಬ ಹೆಸರಿನ ಶೀರ್ಷಿಕೆಯಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದ ಕೆಆರ್ಪುರಂ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಖ್ಯಾತ ಕವಿಗಳಾದ ಡಾಕ್ಟರ್ ಟಿ ಯಲ್ಲಪ್ಪ ಮತ್ತು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಪ್ರಾಂಶುಪಾಲರಾದ ರಾಣಾ ಪ್ರತಾಪ್ ರೆಡ್ಡಿ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಬೆಸ್ಟ್ ಪಿಯು ಮತ್ತು ಪದವಿ ಪೂರ್ವ ಕಾಲೇಜು ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ಡಾಕ್ಟರ್ ರಘುನಾಥ್, ಪ್ರತಿ ವರ್ಷದಂತೆ ಈ ವರ್ಷವೂ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಮಾಡಿಕೊಳ್ಳಲು ಹಾಗೆಯೇ ದ್ವಿತೀಯ ಪಿಯು ಮತ್ತು ಪದವಿ ವ್ಯಾಸಂಗ ಮುಗಿಸಿದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಒಟ್ಟೊಟ್ಟಿಗೆ ಸ್ಫೂರ್ತಿ ಎಂಬ ಹೆಸರಿನಲ್ಲಿ ವಿನೂತನವಾಗಿ ಆಚರಣೆ ಮಾಡುತ್ತಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಕೂಡ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಿದ್ದಾರೆ. ನಮ್ಮ ಸಂಸ್ಥೆ ವಿದ್ಯೆಗೆ ಒತ್ತು ಕೊಡುವ ಕೆಲಸ ಮಾಡುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಪ್ರತಿ ವರ್ಷದಂತೆ ನಮ್ಮ ಪಿಯು ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗಾಗಿ ಸ್ಫೂರ್ತಿ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸೊ ನಮ್ಮ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಸಮ್ಮಿಟ್ ಆಗಿರುತ್ತೆ ಇದು. ಸೊ ಮತ್ತು ನಮ್ಮಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು CET, JEE, ನೀಟು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಸಾಕಷ್ಟು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸೀಟು ಸಾಧಿಸಿದ್ದಾರೆ. ಆ ಶುಭ ಸಂದರ್ಭದಲ್ಲಿ ಮತ್ತು ನಮ್ಮ ಸೆಕೆಂಡ್ PUC ಮುಗಿಸಿ ಒಂದು 400 ವಿದ್ಯಾರ್ಥಿಗಳು ಅವರವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಉನ್ನತ ವಿದ್ಯಾಸಂಸ್ಥೆಗಳಿಗೆ ಹೋಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಬೀಳ್ಕೊಡುಗೆ ಸಮಾರಂಭ ಕೂಡ ನಾವು ಹಮ್ಮಿಕೊಂಡಿದ್ವಿ. ಸೊ ಮತ್ತು ಏನು ಫಸ್ಟ್ PUC ಮತ್ತು ಫಸ್ಟ್ ಡಿಗ್ರಿ ವಿದ್ಯಾರ್ಥಿಗಳು ಏನು ಬಂದಿದ್ದಾರೆ ಅವ್ರಿಗಿದು ಸ್ವಾಗತ ಸಮಾರಂಭ ಕೂಡ ಸೇರಿ ಎಲ್ಲವೂ ಸೇರಿ ಒಟ್ಟಿಗೆ ಒಂದು ವಿದ್ಯಾರ್ಥಿಗಳನ್ನ ಸಮ್ಮೇಳನ, ಸೊ ಗೆಟ್ ಟುಗೆದರ್ ಆಫ್ ಆಲ್ ದಿ ಸ್ಟೂಡೆಂಟ್ಸ್ ಅಂತ ಮಾಡ್ತಾ ಇದ್ವಿ. ಈ ದಿನ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಭಾಳಷ್ಟು ಖುಷಿಯಿಂದ ಇದ್ದಾರೆ. ಸೊ ಅವರಲ್ಲಿ ಸ್ಫೂರ್ತಿ ತುಂಬುವ ಸಲುವಾಗಿ ಒಂದು ಪ್ರಮುಖವಾದಂಥ ಒಂದು ಕವಿಗಳನ್ನು ಕರೆಸಿ ಅವರಿಗೆ ಸ್ಫೂರ್ತಿ ತುಂಬುವಂಥ ಸ್ಫೂರ್ತಿದಾಯಕ ಮಾತುಗಳನ್ನ ಆಡೋದ್ರ ಮೂಲಕ ಅವರಲ್ಲಿ ಸ್ಫೂರ್ತಿ ತುಂಬುವ ಪ್ರಯತ್ನ ಮಾಡಲಾಯಿತು. ಇನ್ನು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನ ಸ್ಫೂರ್ತಿ ಸಮಾರಂಭದ ಕಾರ್ಯಕ್ರಮದ ಮೂಲಕ ಕಾಲೇಜಿನ ಪರಿಚಯ ಮಾಡಿಕೊಂಡ್ರೆ, ಪ್ರಥಮ ವರ್ಷದ ವಿದ್ಯಾರ್ಥಿಗಳು ದ್ವಿತೀಯ ಪಿಯು ವಿದ್ಯಾರ್ಥಿಗಳನ್ನ ಬೀಳ್ಕೊಡುಗೆ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಪದವಿ ಮುಗಿಸಿದವರಿಗೂ ಒಂದೇ ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯು ಕಾರ್ಯಕ್ರಮ ಏರ್ಪಾಟು ಮಾಡಿದ್ದು, ವಿದ್ಯಾರ್ಥಿಗಳು ಹಾಡು, ನೃತ್ಯ, ಕಾಮಿಡಿ ಇನ್ನಿತರೆ ಕಾರ್ಯಕ್ರಮಗಳ ಮೂಲಕ ರಂಜಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಪ್ರೋಗ್ರಾಮ್ನ ಈ ಥರ 1 ಇಯರ್ಗೆ ಒಂದೇ ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಮಾಡೋದು, ಸೊ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ, ಫುಲ್ ಎಂಜಾಯ್ ಮಾಡ್ತೀವಿ. ದಟ್ಸ್ ಇಟ್. ಇವತ್ತು ಸ್ಫೂರ್ತಿ ಅಂತ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ. ಸೊ ಎಲ್ಲ ಡ್ಯಾನ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡ್ತೀವಿ. ಹಾಂ, ಎಸ್ ಫುಲ್ ಇಲ್ಲೇ ಗೊತ್ತಾಗ್ತಿದೆ ಅಲ್ವಾ, ನೋಡ್ತಿದ್ರೆ ಸ್ಟೂಡೆಂಟ್ಸ್ನೆಲ್ಲ ಫುಲ್ ಎಂಜಾಯ್, ಚಿಲ್. ವರ್ಷಕ್ಕೆ ಒಂದೇ ಅಂತ ಫುಲ್ ಎಂಜಾಯ್, ಫುಲ್ ಮಾಸ್ ಬೀಟ್ಸ್ ಆ ಥರ ಫುಲ್ ಎಂಜಾಯ್ ಮಾಡ್ತೀವಿ. ಗೌತಮಿ ಅಂತ. ಐಶ್ವರ್ಯ. ನನಗೆ ಇವತ್ತು ಕಾಲೇಜಲ್ಲಿ ಸ್ಫೂರ್ತಿ ನಡೀತಿದೆ. ನಾನು ಔಟ್ಗೋಯಿಂಗ್ ಬ್ಯಾಚ್. ನಮಗೆ ಸೆಕೆಂಡ್ PUಗೆ ಅದೇ ನಮಗೆ ಕಾಣಿಕೆಗೆ ಕರೆದಿದ್ದಾರೆ. ಬೆಸ್ಟ್ ಕಾಲೇಜಲ್ಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ, ಟೀಚರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಜುಕೇಷನ್ನು ಚೆನ್ನಾಗಿದೆ. ಬೆಸ್ಟ್ ಕಾಲೇಜ್ ಬೆಸ್ಟ್ ಥರನೇ ಇದೆ. ಇನ್ನೂ ಈ ಕಾಲೇಜ್ಗೆ ಇನ್ನೂ ಬೆಸ್ಟ್ ಆಗಲಿ ಅಂತ ಹಾರೈಸ್ತಾ ಇದ್ದೀನಿ. ಫ್ರೆಷರ್ಸ್ ಪಾರ್ಟಿ ಇಯರ್ಗೆ ಒಂದ್ಸಲ ಮಾಡ್ತಾರೆ, ಅದು ಅದ್ದೂರಿಯಾಗಿ ಮಾಡ್ತಾರೆ. ವರ್ಷನೂ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಹಾರೈಸ್ತೀನಿ. ನನ್ನ ಹೆಸರು ಐಶ್ವರ್ಯ ಅಂತ. ಮೈತ್ರಿ. ನಮ್ಮ ಕಾಲೇಜಲ್ಲಿ ಇವತ್ತು ಫ್ರೆಷರ್ಸ್ ಡೇ ಮಾಡ್ತಿದ್ದಾರೆ. ಸೊ ನಾವು ತುಂಬ ಥ್ಯಾಂಕ್ಫುಲ್ ಆಗಿದ್ದೀವಿ ನಮ್ಮ ಪ್ರಿನ್ಸಿಪಲ್ ಸರ್ಗೆ ಈ ಥರ ಮಾಡಿರೋದಕ್ಕೆ. ಸೊ ಫುಲ್ ಎಂಜಾಯ್ ಆಗ್ತಿದೆ, ಎಲ್ಲರೂ ಫುಲ್ ಮಾಸಲ್ಲಿ ಫುಲ್ ಬ್ಲಾಸ್ಟಾಗಿ ಮಾಡ್ತಿದ್ದಾರೆ. ಫುಲ್ ಫ್ರೆಂಡ್ಲಿ ಇರ್ತಾರೆ, ನಮಗೇನೇ ಬರಲಿ ನಮ್ಮ ಪಕ್ಕದಲ್ಲೇ ಇರ್ತಾರೆ, ನಮಗೇನೇ ಪ್ರಾಬ್ಲಮ್ ಬರಲಿ ದೇ ವಿಲ್ ಸಪೋರ್ಟ್ ಅಸ್. ಫುಲ್ ಅಂದರೆ ಸ್ಟಡೀಸ್ ಕಡೆ ಇಂಪಾರ್ಟೆನ್ಸ್ ಕೊಟ್ಟೋದು, ಆಮೇಲೆ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಸಹ ಮಾಡಿಸ್ತಿರ್ತಾರೆ ನಮ್ಮ ಕಾಲೇಜಿಗೆ. ಇನ್ನು 2023-24ನೇ ಸಾಲಿನಲ್ಲಿ ಓದಿದ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವಿಶೇಷ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಚಲನಚಿತ್ರದ ಹಾಡಿಗೆ ನೃತ್ಯ ಮಾಡಿದ ಯುವಕ ಯುವತಿಯರು ಎಲ್ಲರ ಗಮನ ಸೆಳೆದರು. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಂತೂ ಕುಣಿದು ಕುಪ್ಪಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಬೋಧಕ ಮತ್ತು ಆಡಳಿತ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.